ಡೆಲ್ಲಿಯಲ್ಲಿ 3 ದಿನಗಳ ಸಿಎಂ ಸಂಪುಟ ಸರ್ಕಸ್ ಅಂತ್ಯವಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿರುವಂತದ್ದು ಡಿಕೆ, ಬಿಕೆ ಮತ್ತು ಸಿದ್ದು. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಡೆಲ್ಲಿಯಲ್ಲಿ 3 ದಿನಗಳ ಕಾಯುವಿಕೆಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ ಪಟ್ಟಿಯನ್ನ ಸ್ವೀಕಾರ ಮಾಡಿದ್ದಾರೆ. ಸಿಎಂ, ಮಾಜಿ ಸಿಎಂ ಹಾಗೂ ರಾಹುಲ್ ಗಾಂಧಿ ಪಟ್ಟಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ವರಿಷ್ಠರ ಭೇಟಿ ಬಳಿಕ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ರಾಜ್ಯ ನಾಯಕರುಗಳು. ಡೆಲ್ಲಿಯಲ್ಲಿ 3 ದಿನಗಳ ಸಿಎಂ ಸಂಪುಟ ಸರ್ಕಸ್ ಅಂತ್ಯವಾಗಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಡಿಕೆ, ಬಿಕೆ ಮತ್ತು ಸಿದ್ದು. ಇನ್ನು ವರಿಷ್ಠರ ಭೇಟಿ ಬಳಿಕ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ರಾಜ್ಯ ನಾಯಕರುಗಳು. ಪ್ರಮುಖವಾಗಿ ರಾಹುಲ್ ಗಾಂಧಿ ಪಟ್ಟಿ ಬಗ್ಗೆ ಚರ್ಚೆ ಕೂಡ ಆಗಿರುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಪಟ್ಟಿಯ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ ರಾಜ್ಯ ನಾಯಕರ ಜೊತೆ. 3 ದಿನಗಳ ಸಿಎಂ ಸಂಪುಟ ಸರ್ಕಸ್ ಅಂತ್ಯ ಕಂಡಿದೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಈ ಮೂವರು ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಬಹುಶಃ ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ 3 ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ದು ಕೊನೆಗೂ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸಿಕ್ಕಿದ್ದಾರೆ. ಸಿಜೆಪಿ ಹೋರಾಟದ ಸಂದರ್ಭದಲ್ಲಿ ತಾವು ಕೂಡ ಹೋರಾಟದಲ್ಲಿ ನಿರತರಾಗಿದ್ರು. ಆ ನಂತರದಲ್ಲಿ ಅಧಿವೇಶನ ಶುರುವಾಯಿತು. ಹಾಗಾಗಿ ಬ್ಯುಸಿಯಾಗಿದ್ದಂಥ ರಾಹುಲ್ ಗಾಂಧಿ ಕೊನೆಗೂ ರಾಜ್ಯ ನಾಯಕರಿಗೆ ಸಿಕ್ಕಿದ್ದಾರೆ. ಸಿಎಂ ಡಿಕೆಶಿ, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ಗೆ ಹೈಕಮಾಂಡ್ ಶಾಕ್ ಅನ್ನು ಕೊಡ್ತಿದ್ಯಾ. ಯುವಕರು, ಹೊಸಬರು, ಮೊದಲ ಬಾರಿಗೆ ಆಯ್ಕೆಯಾದವರಿಗೆ ಮಣೆಯನ್ನ ಕೊಡುವಂಥದ್ದು, ಮೊದಲ ಬಾರಿಗೆ ಆಯ್ಕೆಯಾದವರಿಗೆ ಹೆಚ್ಚಿನ ಆದ್ಯತೆ ಅಂತ ರಾಗ ಹೇಳಿದಾರಂತೆ. 13ರಿಂದ 14 ಹೊಸ ಮುಖಗಳಿಗೆ ಸಂಪುಟದಲ್ಲಿ ಆದ್ಯತೆ ನೀಡುವ ಬಗ್ಗೆ ಚರ್ಚೆ ಕೂಡ ಆಗಿದೆಯಾ, ಈ ಕುತೂಹಲ ಇದೆ. ಹಳಬರಿಗೆ ಹೆಚ್ಚಿನ ಆದ್ಯತೆ ಇಲ್ಲ ಅಂತ ವರಿಷ್ಠರು ಹೇಳಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆಯೂ ರಾತ್ರಿ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್, ಎಸ್ಟಿ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ, ಡಿಸಿಎಂ ಸ್ಥಾನ ಫಿಕ್ಸ್. ಈ ಕುತೂಹಲ ಕೂಡ ಇದೆ. ಅಂತಿಮ ಪಟ್ಟಿ ತಯಾರಿಸಿ ಕಳುಹಿಸುವುದಾಗಿ ತಿಳಿಸಿದ್ದಾರೆ ವರಿಷ್ಠರು. ನಾಳೆ ಅಥವಾ ನಾಡಿದ್ದು ಅಂತಿಮ ಪಟ್ಟಿ ಹೈಕಮಾಂಡ್ನಿಂದ ರವಾನೆ ಆಗಲಿದೆ. ಹಾಗಾಗಿ ಈ ಕುತೂಹಲ ಇದೆ. ಹೈಕಮಾಂಡ್ ನಾಯಕರು ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಅಂತಂದ್ರೆ ಯಾರ ಹೆಸರುಗಳು ಇರುತ್ತೆ ಅನ್ನುವಂಥದ್ದು ಈ ಕುತೂಹಲ ಇನ್ನೂ ಕೂಡ ಹಾಗೆ ಇದ್ದು ಬಹುಶಃ ಭಾನುವಾರದ ವೇಳೆಗೆ ಎಲ್ಲವೂ ಸ್ಪಷ್ಟವಾದಂಥ ಹೈಕಮಾಂಡ್ನ ಒಂದು ಪಟ್ಟಿ ಏನಿರುತ್ತೆ ಅದು ಒಂದು ಸ್ಪಷ್ಟವಾಗಿ ಆ ಪಟ್ಟಿಯಲ್ಲಿ ಏನಿದೆ ಅನ್ನುವಂಥದ್ದು ಭಾನುವಾರದ ವೇಳೆಗೆ ಗೊತ್ತಾಗಲಿದೆ. ಕುತೂಹಲ ಇರುವಂಥದ್ದು ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಈ ಬಗ್ಗೆ. ನಮ್ಮ ಪ್ರತಿನಿಧಿ ಮಾರುತಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾರುತಿ, ಒಂದಷ್ಟು ಕುತೂಹಲಗಳಿದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು, ಅದರಲ್ಲೂ ರಾಹುಲ್ ಗಾಂಧಿಯವರು ರಾಜ್ಯ ವರಿಷ್ಠರಿಗೆ ಅಥವಾ ರಾಜ್ಯ ನಾಯಕರಿಗೆ ಒಂದಷ್ಟು ಶಾಕ್ ಕೊಡಬಹುದಾ ಅಂತ, ಹೊಸ ಮುಖಗಳಿಗೆ ಮೊದಲ ಬಾರಿ ಗೆದ್ದಂಥವ್ರಿಗೂ ಕೂಡ ಸಂಪುಟದಲ್ಲಿ ಆದ್ಯತೆ ಕೊಡಬಹುದಾ? ಅದರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಸೃಷ್ಟಿ ಆಗಬಹುದಾ ಹೆಚ್ಚುವರಿ ಡಿಸಿಎಂ ಹುದ್ದೆಗಳು? ವಸಂತ್, ಹೌದು. ಯಾಕೆಂದ್ರೆ ರಾಹುಲ್ ಗಾಂಧಿ ಮೊದಲಿಂದಲೂ ಕೂಡ ರಾಜ್ಯ ನಾಯಕರು 2 ಬಾರಿ ಹೈಕಮಾಂಡ್ಗೆ ಹೋದ ಸಂದರ್ಭದಲ್ಲೂ ಕೂಡ ಅದೇನೇ ಸ್ಪಷ್ಟವಾಗಿ ಹೇಳಿರುವಂತದಂದ್ರೆ ಹೊಸಬರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆ, ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಬಾರಿ ಕ್ಯಾಬಿನೆಟ್ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ಕೊಡಬೇಕು ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಬಿಕೆ ಹರಿಪ್ರಸಾದ್ಗೆ 2 ಬಾರಿ ಹೋದವರು ಕೂಡ ಅದನ್ನೇ ಹೇಳಿ ಕಳಿಸಿದ್ರು. ಹೀಗಾಗಿ ಈ ನಿನ್ನೆ ರಾತ್ರಿ ನಡೆದಂತಹ ಮೀಟಿಂಗ್ ನಲ್ಲೂ ಕೂಡ ಅದನ್ನೇ ಸ್ಪಷ್ಟವಾಗಿ ಅವ್ರು ಹೇಳಿರುವಂತದ್ದು, ಹಳಬರಿಗೆ ಒಂದ್ 4-5 ಜನಕ್ಕೆ ಅಥವಾ 6 ಜನಕ್ಕೆ ಕೊಡಬಹುದು. ಇನ್ನ ಬಾಕಿ ಉಳಿದಂತ 14 ಸ್ಥಾನಗಳಿಗೆ ಹೆಚ್ಚಿನದಾಗಿ ನಾನು ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ ಅಂತ ಕೂಡ ಸ್ಪಷ್ಟವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರು ಮುಂದೆ ಹೇಳಿರೋದ್ರಿಂದ ಯಾರನ್ನ ಆಯ್ಕೆ ಮಾಡ್ತಾರೆ ಎಂಬುದು ಕೂಡ ರಾಜ್ಯ ನಾಯಕರಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನ ಸಿದ್ದರಾಮಯ್ಯರಿಗಾಗಿರ್ಬೋದು, ಡಿಕೆ ಶಿವರು ಆಗಿರ್ಬೋದು, ಎಲ್ಲೂ ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ಇಬ್ಬರ ಪಟ್ಟಿಯನ್ನು ಪಡೆದಿದ್ದಾರೆ. ರಾಹುಲ್ ಗಾಂಧಿ ಹತ್ರ ಇರುವಂತಹ ಪಟ್ಟಿ ಬಗ್ಗೆ ಎಲ್ಲಾ ನಾಯಕರು ಕೂಡ, ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಆ ನಂತರ ಮಿಕ್ಕಿದ ಪಟ್ಟಿಯನ್ನ ನಾವು ತಯಾರು ಮಾಡಿ ಕಳಿಸ್ತೀವಿ ಅಂತ ಹೇಳಿ ನೇರವಾಗಿ ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯಕ್ಕೆ ರಾಜ್ಯ ನಾಯಕರನ್ನು ವಾಪಸ್ ಕಳಿಸಿರೋದ್ರಿಂದ ಸಾಕಷ್ಟು ಕುತೂಹಲನ ಮೂಡಿಸಿರೋದು. ಇನ್ನೊಂದ್ ಕಡೆ 2 ಡಿಸಿಎಂಗಳು ಈಗಾಗಲೇ ಒಬ್ಬರು ಡಿಸಿಎಂ ಇದ್ದಾರೆ. ಇನ್ನು ಹೆಚ್ಚುವರಿ 2 ಡಿಸಿಎಂಗಳ ಸೃಷ್ಟಿ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಸಮುದಾಯವರು ಡಿಸಿಎಂ ಅನ್ನ ಕೊಡ್ಬೇಕಾಗತ್ತೆ. ಹೀಗಾಗಿ ಹೆಚ್ಚುವರಿ ಡಿಸಿಎಂ ಗಳು ಸೃಷ್ಟಿ ಮಾಡಿ ಅಂತ ಈಗಾಗಲೇ ಈ ಸಿಎಂ ಅವರೇ ಆದ್ಯತೆಯನ್ನ ಕೊಟ್ಟಿರೋದು ಎಂಬ ಚರ್ಚೆ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರೇ ಹೆಚ್ಚುವರಿ ಡಿಸಿಎಂ ಗಳ ಸೃಷ್ಟಿ ಮಾಡಿ ಅಂತ ಕೂಡ ಹೇಳಿದ್ರು ಎಂಬ ಚರ್ಚೆ ಇದೆ. ಹೀಗಾಗಿ
ಎಂ.ಬಿ. ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಗೆ ಎಂ.ಬಿ. ಪಾಟೀಲ್ ಲಿಂಗಾಯತ ಕೋಟಾದಲ್ಲಿ, ಎಸ್.ಟಿ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿಗೆ ಡಿ.ಸಿ.ಎಂ ಪಟ್ಟ ಸಿಗುವ ಸಾಧ್ಯತೆ ಹೆಚ್ಚಿರುವಂತದ್ದು. ಇನ್ನೊಂದ್ ಕಡೆ ಸ್ಪೀಕರ್ ಅಂದ್ರೆ ಪರಿಷತ್ತು ಮತ್ತು ವಿಧಾನಸಭೆ ಸ್ಪೀಕರ್ ಆಯ್ಕೆ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗಿರೋದು. ಇವೆಲ್ಲವೂ ಕೂಡ ನಿರ್ಧಾರ ಆಗುವಂತದ್ದು ಭಾನುವಾರ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇರುತ್ತದೆ. ಯಾಕೆಂದ್ರೆ ಅವತ್ತು ಅವರು ಪಟ್ಟಿಯನ್ನು ತೆಗೆದುಕೊಂಡು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಭಾನುವಾರ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಇನ್ನೊಂದ್ ಕಡೆ ರಾಜ್ಯ ತೆಗೆದುಕೋದಂತ ಎಲ್ಲ ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.